ಅಬಕಾರಿ ಇಲಾಖೆ ಪ್ರಸ್ತಾಪಕ್ಕೆ ಮದ್ಯ ಮಾರಾಟ ಸಂಘ ಕಿಡಿಕಾರಿದೆ. ನಮ್ಮ ಜೊತೆ ಸಭೆ ಮಾಡದೆ ಚರ್ಚಿಸದೆ ಏಕಾಂಗಿಯಾಗಿ ನಿರ್ಧಾರ ಮಾಡಿದ್ದಕ್ಕೆ ಮದ್ಯ ಮಾರಾಟ ಸಂಘದ ಪ್ರಧಾನ ಕಾರ್ಯದರ್ಶಿ ಗೋವಿಂದ ರಾಜ್ ಹೆಗಡೆ ಕಿಡಿಕಾರಿದ್ದಾರೆ. ಏಕಪಕ್ಷೀಯ ನಿರ್ಧಾರ ಮಾಡಿದರೆ ಕೋರ್ಟ್ ಮೊರೆ ಹೋಗೋದಾಗಿ ಅಬಕಾರಿ ಇಲಾಖೆಗೆ ಗೋವಿಂದ ರಾಜ್ ಹೆಗಡೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮದ್ಯದಂಗಡಿ ಹರಾಜಿಗೆ ಪ್ಲಾನ್ ಮಾಡಿದ ಬಗ್ಗೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಸಮಜಾಯಿಷಿ ಕೊಟ್ಟಿದ್ದಾರೆ. ಹಳೆ ಲೈಸೆನ್ಸ್ ಹರಾಜಿನ ಮೂಲಕ ಮಾರಾಟ ಮಾಡ್ತೀವಿ, 100% ನಿಯಮದ ಪ್ರಕಾರ ಹರಾಜು ಪ್ರಕ್ರಿಯೆ ಮಾಡ್ತೀವಿ ಅಂತ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ತಿಳಿಸಿದ್ರು. ಯಾವ ಅಡ್ಡದಾರಿಯನ್ನು ಅಬಕಾರಿ ಇಲಾಖೆ ಹಿಡಿದಿಲ್ಲ, ದೆಹಲಿ ಮಾದರಿಯಲ್ಲಿ ಹಗರಣವೂ ನಡೆಯಲ್ಲ ಅಂತ ಹೇಳಿದ್ರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮೇ 31ರ ಒಳಗೆ ಮೀಸಲು ಕ್ಷೇತ್ರಗಳ ಅಧಿಸೂಚನೆ ಹೊರಬೀಳಲಿದೆ. ಆಗಸ್ಟ್ ಒಳಗೆ ಜಿಲ್ಲಾ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ನಡೆಯಲಿದ್ದು 3 ಪಕ್ಷಗಳು ತಯಾರಿ ಆರಂಭಿಸಿವೆ. ಆಡಳಿತಾರೂಢ ಕಾಂಗ್ರೆಸ್ಗೆ ಪಂಚಾಯತ್ ಅಗ್ನಿ ಪರೀಕ್ಷೆಯಾಗಿದೆ. ಮೈತ್ರಿ ಪಕ್ಷಗಳಾದ ಬಿಜೆಪಿ, ಜೆಡಿಎಸ್ನಲ್ಲೂ ಸಿದ್ಧತೆ ನಡೆಸಿವೆ. ದೋಸ್ತಿ ಮೇಲೆ ಪಂಚಾಯತ್ ಎಫೆಕ್ಟ್ ಹೇಗಿರುತ್ತೆ ಎಂಬುದು ಕುತೂಹಲ ಕೆರಳಿಸಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಿರಂಗ ಹೇಳಿಕೆ ಜಟಾಪಟಿ ಜೋರಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗು, ನಾಯಕರು ತಣ್ಣಗಾಗಿಲ್ಲ. ಹೈಕಮಾಂಡ್ ಮುಂದಿನ ನಡೆ ಬಗ್ಗೆ ಕೈಪಾಳಯದಲ್ಲೇ ಚರ್ಚೆ ಜೋರಾಗಿದೆ. ರಾಜಣ್ಣ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಆಗ್ರಹ ಜೋರಾಗಿದೆ. ಹೀಗಾಗಿ ಹೈಕಮಾಂಡ್ ಮುಂದಿನ ತೀರ್ಮಾನ ಸಾಕಷ್ಟು ಪ್ರಶ್ನೆ ಮೂಡಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.